ಇದೆರಡು 500 GB ಅಲ್ಲಿಗೆ 1 TB ಆಯಿತು. ಇದು 128 GB. ಇದು ಬರೀ ಸಿ ಪ್ರೋಗ್ರಾಮ್ಗೆ, ಸಿ ಡ್ರೈವ್ಗೆ ಮಾತ್ರ ಈ ಒಂದು ಹಾರ್ಡ್ ಡಿಸ್ಕನ್ನು ಯೂಸ್ ಮಾಡೋಣ. ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹಳೆಯ CPU ಯಾರ್ಯಾರು ಯೂಸ್ ಮಾಡ್ತಿದ್ರಾ ಅವರೆಲ್ಲರಿಗೂ ಈ ಒಂದು ವಿಡಿಯೋ ತುಂಬ ವಿಶೇಷವಾಗಿದೆ. ಯಾಕಪ್ಪ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನಾನು SSD ಹಾರ್ಡ್ ಡಿಸ್ಕನ್ನು ಯಾವ ರೀತಿ ಅಪ್ಗ್ರೇಡ್ ಮಾಡೋದು. ನಿಮ್ಮ ಹಳೆ CPU ಯಾರ್ಯಾರು ಯೂಸ್ ಮಾಡ್ತಿದ್ದೀರಾ ಅವರ CPU ಅಲ್ಲಿ ನಾರ್ಮಲ್ ಹಾರ್ಡ್ ಡಿಸ್ಕ್ ಇರುತ್ತೆ, HDD ಹಾರ್ಡ್ ಡಿಸ್ಕ್ ಅಂತೇಳಿ ಕರಿತೀವಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಇದು HDD ಹಾರ್ಡ್ ಡಿಸ್ಕು. ಈ ಒಂದು ಹಾರ್ಡ್ ಡಿಸ್ಕನ್ನು ನಾವು ತೆಗೆದು ಇದನ್ನ ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಆಗಿ ನಾವು ಯೂಸ್ ಮಾಡ್ಬೋದು. ನಾವು ಸಿ ಪ್ರೋಗ್ರಾಮ್ ಅಂದರೆ ಸಿ ಡ್ರೈವ್ಗೆ ನಾವು SSD ಹಾರ್ಡ್ ಡಿಸ್ಕನ್ನು ಹಾಕಬೇಕಾಗುತ್ತೆ. SSD ಹಾರ್ಡ್ ಡಿಸ್ಕನ್ನು ಹಾಕೋದ್ರಿಂದ ಏನೇನು ಯೂಸ್ ಆಗುತ್ತೆ ಅಂತಂದರೆ ನಿಮಗೆ CPU ತುಂಬ ಸ್ಪೀಡ್ ಆಗುತ್ತೆ. ಮತ್ತು ನೀವು SSD ಹಾರ್ಡ್ ಡಿಸ್ಕ್ ಹಾಕೋದ್ರಿಂದ ಏನೇನು ಅಡ್ವಾಂಟೇಜಸ್ ಇದೆ ಅಂತ ಅಂತಂದರೆ, ನೀವೇನಾದರೂ ಫೋಟೋಶಾಪ್ ಯೂಸ್ ಮಾಡ್ತಿದ್ದೀರಾ ಅಥವಾ ಪ್ರೀಮಿಯರ್ ಪ್ರೋ ಯೂಸ್ ಮಾಡ್ತಿದ್ದೀರಾ ಅಥವಾ ಲೈಕ್ ಬೇರೆ ಏನಾದರೂ ಎಡಿಟಿಂಗ್ ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಸ್ಪೀಡ್ ಬೇಕಾಗಿರುತ್ತೆ, ಹೌದಲ್ವಾ? ಆವಾಗ ನೀವು ರ್ಯಾಮ್ ಜಾಸ್ತಿ ಮಾಡಿದ್ರು ನಿಮಗೆ ಸ್ಪೀಡ್ ಸಾಕಾಗ್ತಿಲ್ಲ. ನಿಮ್ಮ ಹತ್ರ ಹಾರ್ಡ್ ಡಿಸ್ಕ್ ನೋಡಿದ್ರೆ ಇದೆ, ನೀವು ಸ್ಪೀಡ್ ಮಾತ್ರ ಜಾಸ್ತಿ ಆಗ್ತಿಲ್ಲ ಅಂತಂದರೆ ನಿಮ್ಮ CPU ನೀವು ಎಷ್ಟೇ ರ್ಯಾಮ್ ಅಪ್ಗ್ರೇಡ್ ಮಾಡಿದ್ರು ಅದು CPU ಸ್ಪೀಡ್ ಆಗಲ್ಲ. ಅದೇ ನೀವು ಒಂದು SSD ಹಾರ್ಡ್ ಡಿಸ್ಕನ್ನು ಹಾಕಿದ್ರೆ ಅಂತಂದರೆ ನಿಮ್ಮ CPU 100% ಬೂಸ್ಟ್ ಆಗುತ್ತೆ. ಹಾಗಾಗಿ ಯಾರ್ಯಾರು ಹಳೆ CPUಗಳಲ್ಲಿ ಇನ್ನೂ ಈ ಥರ HDD ಹಾರ್ಡ್ ಡಿಸ್ಕ್ಗಳನ್ನು ಯೂಸ್ ಮಾಡ್ತಿದ್ದೀರಾ ಅವರೆಲ್ಲರೂ SSD ಹಾರ್ಡ್ ಡಿಸ್ಕ್ಗೆ ಅಪ್ಗ್ರೇಡ್ ಆಗಿ. ಇದು ನಿಮಗೆ ಒಂದು 800 ಇಂದ 1000 ರೂಪೀಸ್ ಒಳಗಡೆ ಸಿಗುತ್ತೆ. EVM SSD ಹಾರ್ಡ್ ಡಿಸ್ಕ್ ನೀವು ಅಮೆಝಾನಲ್ಲಿ ಕೂಡ ಬೈ ಮಾಡ್ಬೋದು. ಅದನ್ನು ಡಿಸ್ಕ್ರಿಪ್ಷನಲ್ಲಿ ನಾನು ಆ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಚೆಕ್ಔಟ್ ಮಾಡಿ ಆ ಒಂದು SSD ಹಾರ್ಡ್ ಡಿಸ್ಕನ್ನು ಬೈ ಮಾಡ್ಬೋದು. ಮತ್ತು ನಿಮಗೆ ಇನ್ನೊಂದು ಡೌಟ್ ಇರುತ್ತೆ, SSD ಹಾರ್ಡ್ ಡಿಸ್ಕ್ ಏನೋ ಬೈ ಮಾಡ್ತೀವಿ, ಅದನ್ನು CPUಗೆ ಹಾಕಿ ಅದನ್ನು ಬೂಟ್ ಮಾಡೋದು ಹೇಗೆ? ನಮ್ಮ ಹತ್ರ ಹಳೆ ವರ್ಷನ್ ಇದೆ ವಿಂಡೋಸ್ 7, ಅದನ್ನು ನಾವು ವಿಂಡೋಸ್ 10 ಆಗಿ ಅಥವಾ ವಿಂಡೋಸ್ 11 ಆಗಿ ಯಾವ ರೀತಿ ಅಪ್ಗ್ರೇಡ್ ಮಾಡೋದು ಅಂತೇಳಿ ಎಲ್ಲ ನಿಮಗೆ ಡೌಟ್ ಇರುತ್ತೆ. ಅದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ. ನಾನು ಬರುವಂತಹ ನೆಕ್ಸ್ಟ್ ವಿಡಿಯೋಗಳಲ್ಲಿ ನೀವು ಬೂಟೇಬಲ್ ಪೆನ್ ಡ್ರೈವನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋಸಲ್ಲೆಲ್ಲ ತೋರಿಸ್ಕೊಡ್ತೀನಿ. ನಾನು ಇವಾಗ ಸದ್ಯಕ್ಕೆ ಇವತ್ತು SSD ಹಾರ್ಡ್ ಡಿಸ್ಕನ್ನು ಅಪ್ಗ್ರೇಡ್ ಮಾಡೋದು ಹೇಗೆ ಅಂತೇಳಿ ನಾನು ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋ ತುಂಬ ಯೂಸ್ ಆಗುತ್ತೆ, ಹಾಗಾಗಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಮತ್ತು ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರ್ಯಾರು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ, ಬನ್ನಿ ನೋಡೋಣ. ನಾವಿವತ್ತು ಅಪ್ಗ್ರೇಡ್ ಮಾಡ್ತಾ ಇರುವಂತಹ CPU ಬಂದು ಡೆಲ್ ಆಪ್ಟಿಪ್ಲೆಕ್ಸ್ 3020 ಅಂತೇಳಿ ಈ ಒಂದು ಡೆಲ್ CPUಗೆ ನಾವಿವತ್ತು ವಿಂಡೋಸ್ 11 ಅಪ್ಡೇಟ್ ಮಾಡೋಣ. ಅಂದರೆ SSD ಹಾರ್ಡ್ ಡಿಸ್ಕನ್ನು ಯೂಸ್ ಮಾಡಿ ನಾವಿವತ್ತು ಈ ಒಂದು CPUಗೆ ವಿಂಡೋಸ್ 11 ಹಾಕೋಣ. ನೋಡಿ ಇಲ್ಲಿ ನಿಮ್ಮ ಮುಂದೆ 3 ಹಾರ್ಡ್ ಡಿಸ್ಕ್ಗಳು ಕಾಣಿಸ್ತಾ ಇದೆ. ಇದು 500 GB ಸಿಗೇಟ್ ಹಾರ್ಡ್ ಡಿಸ್ಕ್, ಇದು 500 GB ವೆಸ್ಟರ್ನ್ ಡಿಜಿಟಲ್ ಅಂದರೆ WD ಅಂತೇಳಿ ಏನು ಕರಿತೀವಿ ಈ ಒಂದು ಹಾರ್ಡ್ ಡಿಸ್ಕು. ಇದು EVMದು ಸಾಲಿಡ್ ಸ್ಟೇಟ್ ಡ್ರೈವ್ ಅಂದರೆ SSD ಅಂತೇಳಿ ಇದನ್ನು ಕರಿತೀವಿ. ಈ ಒಂದು ಹಾರ್ಡ್ ಡಿಸ್ಕನ್ನು ನೋಡಿ ಇಲ್ಲಿ 128 GB ಇದೆರಡು 500 GB ಅಲ್ಲಿಗೆ 1 TB ಆಯಿತು. ಇದು 128 GB. ಇದು ಬರೀ ಸಿ ಪ್ರೋಗ್ರಾಮ್ಗೆ, ಸಿ ಡ್ರೈವ್ಗೆ ಮಾತ್ರ ಈ ಒಂದು ಹಾರ್ಡ್ ಡಿಸ್ಕನ್ನು ಯೂಸ್ ಮಾಡೋಣ. ಇದೆರಡು ಕೂಡ ನಾವು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕ್ ಆಗಿ ಈ ಒಂದು ಎರಡು ಹಾರ್ಡ್ ಡಿಸ್ಕ್ಗಳನ್ನು ಯೂಸ್ ಮಾಡ್ಬೋದು. ಇದನ್ನು ಈಗ ಕನೆಕ್ಟ್ ಮಾಡೋಂಥ ಅವಶ್ಯಕತೆ ಇಲ್ಲ. ನಾವೀಗ ಈ ಒಂದು EVM ಹಾರ್ಡ್ ಡಿಸ್ಕನ್ನು ಮಾತ್ರ ಈಗ ನಾವು CPUಗೆ ಕನೆಕ್ಟ್ ಮಾಡೋಣ. ನೋಡಿ CPU ಡೋರನ್ನು ಓಪನ್ ಮಾಡಿದ್ರೆ ನಿಮಗೆ CPU ಈ ಥರ ನೋಡೋದಕ್ಕೆ ಸಿಗುತ್ತೆ. ಇದು ರ್ಯಾಮ್ ಸೆಕ್ಷನ್, ಅಂದರೆ ಇದೆರಡು ಕೂಡ ರ್ಯಾಮ್. ಇದರಲ್ಲಿ ರ್ಯಾಮ್ ಎಷ್ಟಿದೆ ಅಂತ ಹೇಳಿ ನೋಡೋಣ. ಫಸ್ಟು ನೋಡಿ ರ್ಯಾಮ್ ಬಂದು 2 GB ಇದೆ. ಇದು ಕೂಡ 2 GB ರ್ಯಾಮ್, ಅಲ್ಲಿಗೆ 4 GB ರ್ಯಾಮ್ ಇದೆ ಇದರಲ್ಲಿ. ಇದನ್ನ ಹಾಗೆ ಹಾಕ್ಬಿಡೋಣ. ನೋಡಿ ರ್ಯಾಮನ್ನು ಹಾಕಿದಾಯ್ತು. ಈಗ ಇಲ್ಲಿ ನಮಗೆ ಎರಡು ನಾರ್ಮಲ್ ಹಾರ್ಡ್ ಡಿಸ್ಕ್ಗಳನ್ನು ಹಾಕೋದಕ್ಕೆ ಇಲ್ಲಿ ನಮಗೆ ಜಾಗ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು SSD ಹಾರ್ಡ್ ಡಿಸ್ಕ್ ಹಾಕೋದಕ್ಕೆ ಇಲ್ಲಿ ಜಾಗ ಇಲ್ಲ. ನಾವೇನು ಮಾಡಬೇಕಪ್ಪ, ಇಲ್ಲೆಲ್ಲಾದರೂ ಒಂದು ಸ್ಕ್ರೂವನ್ನು ಹಾಕಿ ಇಲ್ಲಿ ಇನ್ಸರ್ಟ್ ಮಾಡ್ಕೊಬೋದು. ನಮಗಿಲ್ಲಿ ನಾವು ಇದನ್ನು 3 ಹಾರ್ಡ್ ಡಿಸ್ಕ್ಗಳನ್ನು ಹಾಕೋದಕ್ಕೂ ಮುಂಚೆ ನಾವು ಯೋಚನೆ ಮಾಡಬೇಕಾಗಿರೋದು, ನಮಗೆ ಸಾಟಾ ಕೇಬಲ್ ಎಷ್ಟಿದೆ, ಈ ಒಂದು CPU ಮದರ್ ಬೋರ್ಡಲ್ಲಿ ಎಷ್ಟಿದೆ ಅಂತೇಳಿ ನಾವು ನೋಡ್ಕೊಬೇಕಾಗುತ್ತೆ. ನೋಡಿ ಇಲ್ಲಿ 2 ಕೊಟ್ಟಿದ್ದಾರೆ ಅಷ್ಟೇ. ನೋಡಿ ಇಲ್ಲಿ ಒಂದು, ಈ ಕೇಬಲನ್ನು ತೆಗೆದ್ರೆ ನಿಮಗೆ ಗೊತ್ತಾಗುತ್ತೆ. 1 ಸೆಕೆಂಡ್. ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ 2. ನೋಡಿ ಇದು ಒಂದು ಹಾರ್ಡ್ ಡಿಸ್ಕ್ ಹಾಕೋದಕ್ಕೆ ಕೊಟ್ಟಿದ್ದಾರೆ, ಇಲ್ಲೊಂದು ಹಾರ್ಡ್ ಡಿಸ್ಕ್ ಹಾಕೋದಕ್ಕೆ ಕೊಟ್ಟಿದ್ದಾರೆ. 2 ಆಪ್ಷನ್ ಇದೆ ನಮಗೆ, 2 ಹಾರ್ಡ್ ಡಿಸ್ಕನ್ನು ಹಾಕ್ಬೋದು. ಇನ್ನೊಂದು ಏನು ಮಾಡೋದಪ್ಪ ಅಂತಂದರೆ ನಾವಿಲ್ಲಿ ನೋಡಿ ಇಲ್ಲಿ CD ಗೆ ಒಂದು ಸಾಟಾ ಕೊಟ್ಟಿರ್ತಾರೆ. ಈ ಒಂದು
ಸಾಟಾವನ್ನು ತಗೊಂಡು ನಾವು ಎಸ್ ಎಸ್ ಡಿ ಹಾರ್ಡ್ ಡಿಸ್ಕ್ಗೆ ಕನೆಕ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ ನಮಗೆ ಆಪ್ಷನ್ ಇಲ್ಲ, 2 ಹಾರ್ಡ್ ಡಿಸ್ಕ್ ಹಾಕ್ಬೋದು, 3 ಹಾರ್ಡ್ ಡಿಸ್ಕನ್ನು ನಾವು ಹಾಕೋದಕ್ಕಾಗಲ್ಲ. ಹಾಗಾಗಿ ಇಲ್ಲಿ ನಾವು ಈ ಸಾಟಾ ಅಂದರೆ ಈ ಒಂದು ಸಿ ಡಿ ಡ್ರೈವ್ಗೆ ಏನು ಹೋಗಿರುತ್ತೆ ಇದನ್ನು ಯಾರು ಯೂಸ್ ಮಾಡಲ್ಲ ಈಗಿನ ಕಾಲದಲ್ಲಿ. ಹಾಗಾಗಿ ಇದನ್ನು ನಾವು ಎಸ್ ಎಸ್ ಡಿ ಹಾರ್ಡ್ ಡಿಸ್ಕ್ಗೆ ಯೂಸ್ ಮಾಡ್ಬೋದು. ಇಲ್ಲಿ ನಮಗೆ 2 ಸಾಟಾ ಕೇಬಲ್ ಇದೆ, ಇದನ್ನು ನಾವು ನಾರ್ಮಲ್ ಹಾರ್ಡ್ ಡಿಸ್ಕ್ ಹಾಕೋದಕ್ಕೆ ಯೂಸ್ ಮಾಡೋಣ. ಇಲ್ಲಿಗ ಕನೆಕ್ಟ್ ಮಾಡಿ ನೋಡಿ, 2 ಸಾಟಾ ಕೇಬಲನ್ನು ಕನೆಕ್ಟ್ ಮಾಡಿದ್ದಾಯಿತು. ಓಕೆನಾ, ಇದೆರಡು ಬಿಟ್ಟರೆ ನಮಗೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಬೇಕಾಗಿರೋಂಥದ್ದು ಪವರ್ ಸಪ್ಲೈ. ಏನಕ್ಕೆ, ನಮ್ಮ ಹಾರ್ಡ್ ಡಿಸ್ಕ್ಗೆ ಪವರ್ ಸಪ್ಲೈ ತುಂಬ ಇಂಪಾರ್ಟೆಂಟು. ಪವರ್ ಸಪ್ಲೈ ಅಡಾಪ್ಟರ್ ಎಷ್ಟಿದೆ ಅಂತೇಳಿ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಇದೊಂದಿದೆ ಮತ್ತು ಇಲ್ಲಿ ಹಾರ್ಡ್ ಡಿಸ್ಕ್, ಇಲ್ಲಿ 2 ನಾವು ನಾರ್ಮಲ್ ಹಾರ್ಡ್ ಡಿಸ್ಕನ್ನು ಹಾಕ್ತೀವಿ, ಇಲ್ಲಿ 2 ಪವರ್ ಸಪ್ಲೈ ಇದೆ. ಓಕೆ, ಪವರ್ ಸಪ್ಲೈದೇನು ಪ್ರಾಬ್ಲಮ್ ಇಲ್ಲ, ಯಾಕೆಂದರೆ ಇದು ಡೆಲ್ದೇ ಪವರ್ ಸಪ್ಲೈ ಆಗಿರೋದ್ರಿಂದ ಇದರಲ್ಲಿ ಕರೆಕ್ಟಾಗಿ ಕೊಟ್ಟಿದ್ದಾನೆ. ಓಕೆನಾ, ನಾವಿಲ್ಲಿ ಎಸ್ ಎಸ್ ಡಿ ಹಾರ್ಡ್ ಡಿಸ್ಕ್ಗೆ ಇಲ್ಲಿ ಹಾಕೋಣ. ಈ ಒಂದು ಜಾಗದಲ್ಲಿ ನಾವು ಎಸ್ ಎಸ್ ಡಿ ಹಾರ್ಡ್ ಡಿಸ್ಕನ್ನು ಈ ಒಂದು ಜಾಗದಲ್ಲಿ ಹಾಕೋಣ. ಇಲ್ಲಿ ನಾರ್ಮಲ್ ಹಾರ್ಡ್ ಡಿಸ್ಕನ್ನು ಇಲ್ಲಿ ಹಾಕೋಣ. ನೋಡಿ, ಇಲ್ಲಿ 2 ಹಾರ್ಡ್ ಡಿಸ್ಕನ್ನು ನಾವಿಲ್ಲಿ ಹಾಕಿದ್ದಾಯಿತು. ಈ ಒಂದು ಜಾಗದಲ್ಲಿ ಕರೆಕ್ಟಾಗಿ ಫಿಟ್ ಆಗಿದೆ. ನಾವಿವಾಗ ಎಸ್ ಎಸ್ ಡಿ ಹಾರ್ಡ್ ಡಿಸ್ಕನ್ನು ಈ ಒಂದು ಜಾಗದಲ್ಲಿ ಹಾಕೋಣ. ಇದಕ್ಕೆ ಪವರ್ ಕನೆಕ್ಷನ್ ಕೊಡೋದು ಬೇಡ, ಪವರ್ ಮತ್ತು ಸಾಟಾವನ್ನು ಕನೆಕ್ಟ್ ಮಾಡೋದು ಬೇಡ. ನಾವಿವಾಗ ಈ ಒಂದು ಎಸ್ ಎಸ್ ಡಿ ಹಾರ್ಡ್ ಡಿಸ್ಕನ್ನು ಕನೆಕ್ಟ್ ಮಾಡೋಣ. ನೋಡಿ, ಎಸ್ ಎಸ್ ಡಿ ಹಾರ್ಡ್ ಡಿಸ್ಕನ್ನು ನಾವಿಲ್ಲೀಗ ಕನೆಕ್ಟ್ ಮಾಡೋಣ. ನೋಡಿ, ಎಸ್ ಎಸ್ ಡಿ ಹಾರ್ಡ್ ಡಿಸ್ಕನ್ನು ನಾವಿಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಈಗ ನಾವು ಇದಕ್ಕೆ ಪವರ್ ಮತ್ತು ಸಾಟಾ 2 ಕೂಡ ಕನೆಕ್ಟ್ ಮಾಡಬೇಕಾಗುತ್ತೆ. ಇದು ಪವರ್ ಕೇಬಲ್, ಪವರ್ ಕನೆಕ್ಟ್ ಮಾಡಿದಾಯಿತು. ಇದು ಸಾಟಾ, ಇದನ್ನು ಕೂಡ ಕನೆಕ್ಟ್ ಆಯಿತು. ಓಕೆನಾ, ಇದಕ್ಕೇನು ತೊಂದರೆ ಇಲ್ಲ, ಈ ಥರ ಹಾಕಿದ್ರೆ ಏನು ಪ್ರಾಬ್ಲಮ್ ಆಗುತ್ತಾ ಅಂತೇನಿಲ್ಲ. ಇದೇನು ಎಲ್ಲಿ ಬೇಕಾದ್ರೂ ಹಾಕ್ಬೋದು, ಅದೇನೋ ಅಂಥ ಕಡೆನೇ ಇಲ್ಲಿ ಖಾಲಿ ಇರೋ ಜಾಗದಲ್ಲೇ ಹಾಕಬೇಕು ಅಂತೇನಿಲ್ಲ, ಎಲ್ಲಿ ಬೇಕಾದರೂ ಅದನ್ನು ಹಾಕ್ಬೋದು. ಫ್ಯಾನ್ಗೆ ಟಚ್ ಆಗದೆ ಇದ್ದರೆ ಸಾಕದಷ್ಟೇ. ನೋಡಿ, ಎಸ್ ಎಸ್ ಡಿ ಹಾರ್ಡ್ ಡಿಸ್ಕನ್ನು ನಾವಿಲ್ಲಿ ಈ ರೀತಿ ಅರೇಂಜ್ ಮಾಡಿದ್ದೀವಿ. ಈಗ ಇಲ್ಲಿ 2 ನಾರ್ಮಲ್ ಹಾರ್ಡ್ ಡಿಸ್ಕ್ ಹಾಕೋದಕ್ಕೆ ಇಲ್ಲಿ ಜಾಗ ಮಾಡಿದ್ದೀವಿ, ಇಲ್ಲಿ ಒಂದು ಎಸ್ ಎಸ್ ಡಿ ಹಾರ್ಡ್ ಡಿಸ್ಕ್ ಹಾಕೋದಕ್ಕೆ ಈ ಥರ ಒಂದು ಜಾಗವನ್ನು ಮಾಡ್ಕೊಂಡು ಇಲ್ಲಿ ಹಾಕ್ಕೊಂಡಿದ್ದೀವಿ. ಏಕೆಂದರೆ ಇಲ್ಲಿ ಸ್ಪೇಸ್ ಇಲ್ಲ ಹಾಕೋದಕ್ಕೆ, ಹಾಗಾಗಿ ಈ ಥರ ಮಾಡಿದ್ದೀವಿ. ಓಕೆನಾ, ಇಲ್ಲಿ ನಮಗೀಗ ಇದಕ್ಕೆ ಹಾಕೋದಕ್ಕೆ 2 ಸಾಟಾ ಕೇಬಲ್ ಇದೆ ಮತ್ತು 2 ಪವರ್ ಕೇಬಲ್ ಇದೆ. ಇದನ್ನು ಏನು ನಾವು ಪವರ್ ಪ್ಲಗ್ ಮಾಡೋದು ಬೇಡ, ಏಕೆಂದರೆ ಇದು ಎಕ್ಸ್ಟರ್ನಲ್ ಹಾರ್ಡ್ ಡಿಸ್ಕು. ಇದನ್ನೇನು ಬೂಟ್ ಮಾಡೋ ಟೈಮಲ್ಲಿ ಇದನ್ನೇನು ಯೂಸ್ ಮಾಡೋದು ಅವಶ್ಯಕತೆ ಇಲ್ಲ, ನಾವು ಇದನ್ನು ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಹಾಗಾಗಿ ನಾವಿವಾಗ ಬೂಟ್ ಮಾಡೋಂಥ ಪ್ರೊಸೆಸನ್ನು ಸ್ಟಾರ್ಟ್ ಮಾಡೋಣ. ಮಾನಿಟರ್ಗೆ ಕನೆಕ್ಟ್ ಮಾಡಿ ನಾವಿವಾಗ ಬೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆನಾ.